ದಾಡಿ ಗಡ್ಡ ಟೊಪ್ಗಿ ಬಿಟ್ಟು ಅವರು ಪಾಕಿಸ್ತಾನ ಹೋಗ್ಬೇಕು ಅಂತ ಅನ್ನೋನು ಬಸನಗೌಡ ಮಗನೇ ನಮಾಜ್ ಮಾಡ್ಲಿಲ್ಲ ಅಂತ ಹೇಳಿ ಸಿದ್ದೇಶ್ವರ ಹಬ್ಬಗಳ ಮೇಲೆ ಅನಿ ಮಾಡಿ ಹೇಳು. ಸಾಬ್ರ ಟೊಪ್ಗಿ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಟಿಪ್ಪು ಸುಲ್ತಾನ್ ಬಗ್ಗೆ ಏನ್ ಬೇಕಾದ್ ಮಾತಾಡಿದಿ, ಹುಚ್ಚ ನಾಯಿ ಅದಿ ಅಂತ ಹೇಳಿ ಎಲ್ಲರೂ ಬಿಟ್ಟಿದ್ರು. ಬಿಜಾಪುರ ನಗರ ಶಾಸಕದ ಹುಬ್ಬಳ್ಳಿ ರಾಮನವಮಿ ಉತ್ಸವದಲ್ಲಿ ಏನು ಅವರು ಭಾಷಣ ಮಾಡಿದ್ದಾರೆ ಅದಕ್ಕೆ ಸೀಮಿತವಾಗಿ ಮಾತಾಡ್ತೀನಿ. ಈ ಬಿಜಾಪುರದ ನಗರ ಶಾಸಕ ಅಂತ ಅನ್ನಲ್ಲ, ನಾನು ಬಿಜಾಪುರದ ಉಚ್ಚಾಟಿತ ಹಂದಿ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ನಾನು ನೇರ್ ಪಾಯಿಂಟ್ನಾಗ ಮಾತಾಡ್ತೀನಿ. ಮಗನಿಗೆ ಒಂದೇ ಒಂದು ಅರಿವು ಇಲ್ಲ. ಯಾವ ವೇದಿಕೆಯಲ್ಲಿ ಅವನು ನಿಂತು ಏನು ಮಾತಾಡ್ಬೇಕಾಗಿತ್ತು ಅಂತಂದ್ರ, ಪವಿತ್ರ ರಾಮ ಮರ್ಯಾದೆ ಪುರುಷೋತ್ತಮ ರಾಮನವಮಿಯ ಕಾರ್ಯಕ್ರಮದಲ್ಲಿ ಹೋಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ತಾನಂತಂದ್ರ ಎಷ್ಟ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮರ್ಯಾದೆ ಪುರುಷೋತ್ತಮ ರಾಮ ಈ ಮಾನವ ಕುಲಕ್ಕೆ ಒಂದು ಮಾದರಿ. ಏನಪ್ಪಾ ಅಂತಂದ್ರ ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಮಾತಾಡಿದ್ದಕ್ಕೆ, ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ನಡವಳಿಕೆ ನಡೆಸಲಿಕ್ಕೆ ಜೀವ ಬದುಕಲಿಕ್ಕೆ ಭರತ್ ಅನ್ನುವಂಥದ್ದು ಅವರು ಮಲ್ತಾಯಿ ಮಕ್ಕಳ ಅವ್ರಿಗೆ ರಾಜ ಶಾಸನ ಸಲುವಾಗಿ ಸೀತಾ ಮಾತಾನ್ ತಗೊಂಡು ವನವಾಸಕ್ಕೆ ಹೋದಿದ್ದು ರಾಮ. ವನವಾಸ ಹೋಗುವುದು ಕಾರಣ ಏನಪ್ಪಾ ಅಂತಂದ್ರೆ, ಮಗನಿಗೆ ವನವಾಸ ಅಂದ್ರೆ ಗೊತ್ತಿಲ್ಲ. ವನವಾಸ ಅಂದ್ರೆ ತ್ಯಾಗ, ಬಲಿದಾನ. ತ್ಯಾಗ ಬಲಿದಾನ ಕೊಟ್ಟಿದ್ದು ರಾಮ. ಅಂತ ಮರ್ಯಾದೆ ಪುರುಷೋತ್ತಮ ರಾಮನ ಧರ್ಮಕ್ಕೆ ಇವು ಅವಮಾನಿಸಿತ್ವ ಹರಾಮ ಮಗ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕಂತಂದ್ರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಮೊಹಮ್ಮದ್ ಪೈಗಂಬರ್ ರಾಮನವಮಿಯಲ್ಲಿ ಚರ್ಚೆ ಮಾಡುವುದು ಅವಶ್ಯಕತೆ ಇದ್ದ ವಿಷಯನೇ ಅಲ್ಲ. ಅದು ಅವಶ್ಯಕತೆ ವಿಷಯನೇ ಅಲ್ಲ. ನಿನಗ ಮುಸಲ್ಮಾನರ ಬಗ್ಗೆ ಇಷ್ಟು ದಿವ್ಸ ನೀನು ಸಾಬ್ರ ಟೊಪ್ಗಿ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಟಿಪ್ಪು ಸುಲ್ತಾನ್ ಬಗ್ಗೆ ಏನ್ ಬೇಕಾದ್ ಮಾತಾಡಿದಿ, ಹುಚ್ಚ ನಾಯಿ ಅದಿ ಅಂತ ಹೇಳಿ ಎಲ್ಲರೂ ಬಿಟ್ಟಿದ್ರು. ಇವತ್ತು ನಿನಗ ನೇರ್ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಾಡಿ ಗಡ್ಡ ಟೊಪ್ಗಿ ಬಿಟ್ಟು ಅವರು ಪಾಕಿಸ್ತಾನ ಹೋಗ್ಬೇಕು ಅಂತ ಅನ್ನೋನು ಬಸನಗೌಡ ಮಗನೇ ಆ ಮಾತನಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ JDS ಪಕ್ಷದಲ್ಲೇ ನೀನು ಇದ್ದಾಗ ನೀನು ನಮಾಜ್ ಮಾಡ್ಲಿಲ್ಲ ಅಂತ ಹೇಳಿ ಸಿದ್ದೇಶ್ವರ ಹಬ್ಬಗಳ ಮೇಲೆ ಅನಿ ಮಾಡಿ ಹೇಳು. ಸಿದ್ದೇಶ್ವರ ಹಬ್ಬಗಳ ಮೇಲೆ ಅನಿ ಮಾಡಿ ಹೇಳು, ನೀನ್ ನಮಾಜ್ ಮಾಡ್ಲಿಲ್ಲ, ಟೋಪಿ ಹಾಕೊಂಡಿಲ್ಲ, ಇದರ ಅರ್ಥ ನಿನ್ನ DNA ಒಳಗೆ ಮುಸಲ್ಮಾನರ ರಕ್ತ ಇದೆ ಅಂತ ಅಂದಂಗಾಯ್ತು. ಹಾಗಾದ್ರೆ ನಿಮ್ಮ ಅವ್ವ ಗರ್ಭಿಣಿ ಇದ್ದಾಗ ಯಾವ ಮುಸಲ್ರ ಮನೆಗೆ ಹೋಗಿದಪ್ಪ, ಇದನ್ನು ಬಹಿರಂಗ ಮಾಡ್ಬೇಕಲ್ಲ ನೀನು. ಯಾಕೆ ಅಂತಂದ್ರೆ ನಿನ್ನ ಮೈಯಾಗ ರಕ್ತ ಇದ್ದಿದ್ದು ಮುಸಲ್ಮಾನರದ್ದು. ಯಾಕಂದ್ರೆ ನಮಾಜ್ ಮಾಡೋರು ಸಾಬ್ರು, ಪೂಜಾ ಮಾಡೋರು ಸನಾತನ ಹಿಂದೂ ಧರ್ಮದವರು. ಕರೆಕ್ಟ್, ಇದನ್ನ ನಾವು ಒಪ್ತೀವಿ. ಅದು ಶೋಭೆ ತರಂತ ಅಲ್ಲ ಅಂತನೂ ಒಪ್ತೀವಿ. ಬಾಲಾ ಸಾಹೇಬ್ ಠಾಕ್ರೆ ಮನ್ಯಾಗ ಮೊಹಮ್ಮದ್ ಪೈಗಂಬರ್ ಹುಟ್ಟುವುದ ಬಗ್ಗೆ ಅನ್ನೋಂಥದ್ದು ಮಾತಿಗೆ ಈ ಶೋಭೆ ತರುವುದು ಶಬ್ದ. ಇದಕ್ಕೆ ನೀವು ಮಾಧ್ಯಮ ಮುಖಾಂತರ ನೀವು ಈ ರಾಜ್ಯಾದ್ಯಂತವನಿಗೆ ಯಾಕೆ ಬೈಕೌಟ್ ಮಾಡೋದಿಲ್ಲ? ಜಾತ್ಯತೀತವಾಗಿ ಸಪೋಸ್ ಬೈಕೌಟ್ ಮಾಡ್ಬೇಕಲ್ಲ ನೋಡ್ರಿ. ಒಂದು ಆಮೇಲೆ ಇಲ್ಲ ಅಂದ್ರೆ ನನಗ ಮಾತಾಡ್ಲಿಕ್ಕೆ ಬರುದಿಲ್ಲ. ನೀವು ಮಾಡಿಲ್ರಿ. ನಾನೇನ ಸನಾತನ ಈ ರಾಜ್ಯದ ಸನಾತನ ಹಿಂದೂ ಧರ್ಮದ ಎಲ್ಲ ನಮ್ಮ ಧರ್ಮೀಯರ ಬಾಂಧವರಿಗೆ ನಮ್ಮ ವಿನಂತಿ ಇದೆ. ಅಲ್ರಿ ಸಾಹೇಬ್ರ, ನಮ್ಮ ಪ್ರಾಫೆಟ್ ಮೊಹಮ್ಮದ್ ಕಿಂತ ದೊಡ್ಡದು ಈ ರಾಜಕೀಯನೂ ಅಲ್ಲ ಇವ್ರದು, ನಮ್ಮ ವೇದಿಕೆನೂ ಅಲ್ಲ, ನಮ್ಮ ಜೀವನನೂ ಇಲ್ಲ. ಹಾ ಇಲ್ಲ, ನಮ್ದೇನು ಇಲ್ಲ, ನಮ್ಮ ಮಾತಾಡೋದು ಇಲ್ಲ ಸರ್. ನಾನು